ಕೇರಳದಲ್ಲಿ ನಟ ದರ್ಶನ್ ರಿಂದ ಶತ್ರು ಸಂಹಾರ ಯಾಗದ ಪೂಜೆ ನಡೆದಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಕೇರಳದಲ್ಲಿ ಶತ್ರು ಸಂಹಾರ ಯಾಗದ ಪೂಜೆಯನ್ನ ಸಲ್ಲಿಸಿದ್ದಾರೆ. ಕಣ್ಣೂರಿನ ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನದಲ್ಲಿ ಈ ಪೂಜೆಯನ್ನ ಸಲ್ಲಿಸಲಾಗಿದೆ. ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಜೊತೆ ತೆರಳಿ ವಿಶೇಷ ಪೂಜಾ ಕೈಂಕರ್ಯದಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ಮಾಟ ಮಂತ್ರ, ಶತ್ರುಬಾಧೆ ತಡೆಗೆ ದರ್ಶನ್ರಿಂದ ಈ ಪೂಜೆ ನೆರವೇರಿಸಲಾಗಿದೆ. ಶತ್ರು ಸಂಹಾರ ಪೂಜೆಗೆ ಪ್ರಸಿದ್ಧಿ ಪಡೆದಂತ ಭಗವತಿ ದೇವಸ್ಥಾನದಲ್ಲಿ ಈ ಪೂಜೆಯನ್ನ ಸಲ್ಲಿಸಲಾಗಿದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ, ಇದು ಭಗವತಿ ದೇವಸ್ಥಾನ ನೇರವಾಗಿ ಕಣ್ಣೂರಿನಲ್ಲಿ ಇರುವಂತದ್ದು. ಅಲ್ಲಿಗೆ ತೆರಳಿ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಜೊತೆ ನಟ ದರ್ಶನ್ ಶತ್ರು ಸಂಹಾರ ಯಾಗವನ್ನ ನಡೆಸಿದ್ದಾರೆ. ಕಣ್ಣೂರಿನ ಮಡಾಯಿ ಕಾವುನಲ್ಲಿ ಇರುವಂತ ಶ್ರೀ ಭಗವತಿ ದೇವಸ್ಥಾನಕ್ಕೆ ನಟ ದರ್ಶನ್ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟು ಶತ್ರು ಸಂಹಾರ ಯಾಗವನ್ನ ಮಾಡಿಸಿದ್ದಾರೆ. ಮಾಟ ಮಂತ್ರ, ಶತ್ರುಬಾಧೆ ತಡೆಗೆ ದರ್ಶನ್ರಿಂದ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರೋ ಅಂತ ನಟ ದರ್ಶನ್ ಅದರಿಂದ ಹೊರಗಡೆ ಬರೋಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ದೇವರ ಮೊರೆ ಹೋಗಿದ್ರು. ಟೆಂಪಲ್ ರನ್ ಮುಂದುವರೆದಿದೆ. ಈಗ ಖುದ್ದು ನಟ ದರ್ಶನ್ ಅವರು ಇವತ್ತು ಭಗವತಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಕಿರಣ್, ಶತ್ರು ಸಂಹಾರ ಯಾಗದ ಪೂಜೆಯ ಮೊರೆ ಹೋಗಿದ್ದಾರೆ ನಟ ದರ್ಶನ್. ಇವತ್ತು ಪೂಜೆ ನಡೆದಿದೆ. ಪೂಜಾ ಕೈಂಕರ್ಯ ಹೇಗಿತ್ತು? ಈಗ ದರ್ಶನದಿಂದ ಹೊರಟಿದಾರ ಹೇಗೆ ಕಿರಣ್? ಮಧು, ತಮ್ಮ ಜೀವನದಲ್ಲಿ ನಡೆದಂಥ ಹಲವಾರು ಘಟನೆಗಳ ಬಳಿಕ ದರ್ಶನ್ ಈಗ ದೇವರ ಮೊರೆ ಹೋಗಿರುವಂಥದ್ದು. ಮತ್ತೆ ಅದು ಕೂಡ ಕೇರಳದ ಮಡಾಯಿಕಾವು ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿದ್ದಾರೆ ಅನ್ನುವ ಒಂದು ಮಾತು ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಕೆಲವು ವಿಡಿಯೋಗಳು ಕೂಡ ಸಿಕ್ಕಿರುವಂಥದ್ದು. ಈ ಮಡಾಯಿಕಾವು ಏನು ದೇವಸ್ಥಾನ ಇದೆ, ಭಗವತಿ ದೇವಸ್ಥಾನ, ಅದು ಬಹಳ ಪ್ರಸಿದ್ಧವಾಗಿದ್ದಂತಹ ಒಂದು ದೇವಸ್ಥಾನ. ಅಲ್ಲಿ ಕೇವಲ ರಾಜಕಾರಣಿಗಳು ಹಾಗನೇ ಭಾರತದ ಇತರ ಭಾಗಗಳಿಂದ ಕೂಡ ರಾಜಕಾರಣಿಗಳು ಬರ್ತಾರೆ, ಹಾಗೆ ಚಿತ್ರನಟರು ಬರ್ತಾರೆ. ಅದೇ ರೀತಿ ಅಲ್ಲಿ ದರ್ಶನ್ ಕೂಡ ಹೋಗಿದ್ದಾರೆ. ತಮ್ಮ ಜೀವನದಲ್ಲಿ ಹಲವಾರು ಘಟನೆಗಳ ಬಳಿಕ ಅಲ್ಲಿ ಹೋಗಿಕೊಂಡು ಪೂಜೆ ಸಲ್ಲಿಸಿದ್ದಾರೆ ಅನ್ನೋ ಹೇಳಲಾಗುತ್ತೆ. ಶತ್ರು ಸಂಹಾರ ಪೂಜೆ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇರುವಂಥದ್ದು. ತಮ್ಮ ಕುಟುಂಬ ಸಮೇತರಾಗಿ ಅಲ್ಲಿ ಹೋಗ್ಕೊಂಡು ಅವರು ಪೂಜೆ ಮಾಡಿಸಿದ್ದಾರೆ. ಹಾಗೆಯೇ ಈ ಒಂದು ಕ್ಷೇತ್ರ, ಭಗವತಿ ಕ್ಷೇತ್ರ ಏನಿದೆ, ಶತ್ರು ಸಂಹಾರ ಪೂಜೆಗೆ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ದೇವಸ್ಥಾನ ಇದು. ಅಲ್ಲಿ ಈ ಒಂದು ದಿನದಂದು ಅಲ್ಲಿ ಕರೀತಾರೆ. ಆ ಪೂಜೆ ಮಾಡಬೇಕಾದ್ರೆ ಒಂದು ಕೆಲವು ನಕ್ಷತ್ರಗಳು, ಕೆಲವು ಗಳಿಗೆಗಳನ್ನು ನೋಡಿಕೊಂಡು ಆ ಪೂಜೆಗಳನ್ನು ಮಾಡಲಾಗುತ್ತೆ. ಆ ಪೂಜೆ ಸಂದರ್ಭದಲ್ಲಿ ಯಾರು ಅದನ್ನ ಬರ್ಸಿರ್ತಾರೆ, ಪೂಜೆ ಬರ್ಸಿರ್ತಾರೆ, ಅವರನ್ನು ಕರೆಸಿ ಅಲ್ಲಿ ಪೂಜೆ ಮಾಡಬೇಕು. ಅದು ಇಷ್ಟು ದಿನದ ಕೆಲವು ಇದರಲ್ಲಿ ಇರಬೇಕು ಅನ್ನೋ ಒಂದು ಪದ್ಧತಿಯಲ್ಲಿ ಇರಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಲಾಗುತ್ತೆ. ಅದೇ ರೀತಿ ಅಲ್ಲಿ ಪೂಜೆ ಆದ ನಂತರ ಕೊಟ್ಟ ಏನು ಪ್ರಸಾದ ಇರುತ್ತೆ ಅದು ಸ್ವೀಕಾರ ಮಾಡಿದ ನಂತರ ಅಲ್ಲಿ ಶತ್ರು ಸಂಹಾರ ಆಗ್ತಾರೆ ಅನ್ನೋ ಒಂದು ಮಾತಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ತನ್ನ ಕುಟುಂಬ ಸಮೇತರಾಗಿ ಅಲ್ಲಿ ಹೋಗ್ಕೊಂಡು ಪೂಜೆ ಸಲ್ಲಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಕಿರಣ್, ಇವತ್ತು ಅಷ್ಟಮಿ ತಿಥಿ ಬೇರೆ, ಶನಿವಾರ ಒಂದ್ ಕಡೆ ನಾವು ವೀಕೆಂಡ್ ಅಂತ ಕರಿಬಹುದು. ಆದ್ರೆ ಹಿಂದೂ ಪಂಚಾಂಗದ ಪ್ರಕಾರ ಅಷ್ಟಮಿ ದಿನ ಶತ್ರು ಸಂಹಾರ ಯಾಗವನ್ನ ಮಾಡಿದ್ರೆ ವಿಶೇಷವಾದಂತ ಲಾಭ, ಪರಿಹಾರ ಸಿಗತ್ತೆ ಅನ್ನೋದು ವಾಡಿಕೆ. ಇನ್ನು ನಟ ದರ್ಶನ್ ಅವರು ಇವತ್ತು ನೇರವಾಗಿ ಕೇರಳದ ಕಣ್ಣೂರಿನಲ್ಲಿ ಇರುವಂತ ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಭೇಟಿಯನ್ನ ಕೊಟ್ಟು ಶತ್ರು ಸಂಹಾರ ಯಾಗವನ್ನ ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಿದೆ. ದೃಶ್ಯಾವಳಿಗಳು ಕೂಡ ಸಿಕ್ಕಿದೆ. ಅವರ ಜೊತೆ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ನಟ ಧನ್ವೀರ್ ಅವರು ಕೂಡ ಇರೋ ಅಂತ ದೃಶ್ಯಾವಳಿಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ. ಪ್ರಮುಖವಾಗಿ ಅಷ್ಟಮಿ ತಿಥಿ ದಿವಸ ಶತ್ರು ಸಂಹಾರ ಯಾಗ ಮಾಡಿಸಿದ್ರೆ ಬಹಳ ವಿಶೇಷವಾದಂಥ ಒಂದು ಫಲ ಸಿಗತ್ತೆ ಅನ್ನೋದು ವಾಡಿಕೆ. ಹೀಗಾಗಿ ಇವತ್ತು ಫಾಲ್ಗುಣ ಮಾಸದ ಶಿಶಿರ ಋತುವಿನ ಕೃಷ್ಣ ಪಕ್ಷದ ಅಷ್ಟಮಿ. ಹೀಗಾಗಿ ಇವತ್ತು ಅವರು ಈ ಒಂದು ಪೂಜೆಯನ್ನ ಮಾಡಿಸಿರಬಹುದು. ನಮ್ಮ ಪ್ರತಿನಿಧಿ ಕಿರಣ್ ಮಾಹಿತಿಯನ್ನ ನೀಡ್ತಾ ಇದ್ರು. ಕಿರಣ್, ನಾನು ಕೇಳ್ತಾ ಇದ್ದೆ, ಅಷ್ಟಮಿ ದಿನ ಶತ್ರು ಸಂಹಾರ ಯಾಗವನ್ನ ಮಾಡಿಸಿದ್ರೆ ಬಹಳ ವಿಶೇಷ ಅಂತ ಹೇಳ್ತಾರೆ. ಖಂಡಿತ ಮಧು, ಈ ಒಂದು ದಿನದಂದೇ ಶತ್ರು ಸಂಹಾರ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಯಾರೆಲ್ಲ ತಮ್ಮ ಜೀವನದಲ್ಲಿ
ಶತ್ರುಗಳಿರ್ತಾರೆ ಅಥವಾ ತಮಗೆ ಕೆಡಕು ಬಯಸ್ತಾರೆ, ಅವರು ಸಂಹಾರ ಆಗ್ತಾರೆ ಅನ್ನೋ ಒಂದು ಮಾತಿದೆ. ಈ ಹಿನ್ನೆಲೆಯಲ್ಲಿ ಮಡಾಯಿಕಾವು ಈ ದೇವಸ್ಥಾನಕ್ಕೆ ತೆರಳಿ ದರ್ಶನ್ ತನ್ನ ಕುಟುಂಬ ಸಮೇತರಾಗಿ ಹೋಗಿ ಪೂಜೆ ಸಲ್ಲಿಸಿದ್ರು. ಹಾಗೆ ಜ್ಯೋತಿಷ್ಯರು ಹೇಳಿದ ಪ್ರಕಾರವೇ ಅವರು ಈ ದಿನವೇ ಹೋಗಿಕೊಂಡು ಪೂಜೆ ಸಲ್ಲಿಸಿದ್ದಾರೆ ಎಂದು ಹೇಳಲಾಗುತ್ತೆ. ಹಾಗೆ ಈ ದಿನ ಹೋಗಿಕೊಂಡು ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಅವರು ತೆರಳಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಮಧು, ಕಿರಣ್, ಈ ಹಿಂದೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಸಾಲು ಸಾಲು ದೇವಾನುದೇವತೆಗಳ ಮೊರೆ ಹೋಗಿದ್ರು. ಅದು ತಾಯಿ ಚಾಮುಂಡಿಯಿಂದ ಹಿಡಿದು ನೇರವಾಗಿ ಬಳ್ಳಾರಿಯ ದುಗ್ಗಮ್ಮ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ದು ಇವತ್ತು ಇತಿಹಾಸ. ಈಗ ದರ್ಶನ್ ಕೂಡ ಪತ್ನಿಗೆ ಸಾಥನ್ನ ನೀಡ್ತಾ ಪತ್ನಿ ಹೇಳಿದ ದೇವಾಲಯಗಳಿಗೆ ಭೇಟಿಯನ್ನ ಕೊಟ್ಟು ಪೂಜಾ ಕೈಂಕರ್ಯದಲ್ಲಿ ಭಾಗಿ ಆಗ್ತಾ ಇದ್ದಾರೆ. ಮುಂಬರುವಂತ ದಿನದಲ್ಲಿ ಇದರ ಫಲ ಹೆಚ್ಚಿಗೆ ದರ್ಶನ್ ಅಂಡ್ ಫ್ಯಾಮಿಲಿಗೆ ಸಿಗುವಂತ ಸಾಧ್ಯತೆ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ಖಂಡಿತ ಮಧು, ಯಾಕಂತ ಹೇಳಿದ್ರೆ ದೇವರ ಮೊರೆ ಹೋಗಿರುವ ಒಂದು ಪತ್ನಿ ವಿಜಯಲಕ್ಷ್ಮಿ ಕೂಡ ದೇವರ ಮೊರೆ ಹೋಗಿರುವಂಥದ್ದು. ಅದರ ನಂತರ ದರ್ಶನ್ ಕೂಡ ಈಗ ದೇವರ ಮೊರೆ ಹೋಗ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಈ ಒಂದು ಕೇಸ್ ಏನಿದೆ ಅದು ಕೋರ್ಟಲ್ಲೂ ಕೂಡ ಇದೆ, ಕೋರ್ಟಲ್ಲೂ ಕೂಡ ಅದು ನಡೀತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಕೆಲವು ವಿಚಾರಗಳಲ್ಲಿ ಅವರಿಗೆ ಪರ್ಮಿಷನ್ ಕೂಡ ಸಿಕ್ಕಿದೆ. ಫಿಲ್ಮ್ ನಟನೆಗೂ ಕೂಡ ಈಗ ಅವರು ಪರ್ಮಿಷನ್ ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದರ ನಡುವೆ ಒಂದು ವೇಳೆ ಈ ಎಲ್ಲ ಕೋರ್ಟಲ್ಲಿ ಏನು ಕೇಸ್ಗಳಿದ್ದಾವೆ ಅದಕ್ಕೆ ಅದು ತಮ್ಮ ಪರವಾಗಿ ಆಗಬೇಕು ಅನ್ನೋ ಒಂದು ಪೂಜೆನೂ ಮಾಡಿರಬಹುದು ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಅದರ ನಡುವೆ ತಮಗೆ ಯಾರು ಕೆಡಕು ಬಯಸ್ತಾ ಇದ್ದಾರೆ, ತಮಗೆ ಯಾರು ಕೆಟ್ಟದ್ದು ಬಯಸ್ತಾ ಇದ್ದಾರೆ, ಆ ಶತ್ರುಗಳು ಸಂಹಾರ ಆಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪೂಜೆ ಮಾಡಿಸಿದ್ದಾರೆ. ಕಿರಣ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಇವತ್ತು ಕೇರಳದ ದೇವಾಲಯಕ್ಕೆ ನೇರವಾಗಿ ದರ್ಶನ್ ಭೇಟಿಯನ್ನು ನೀಡಿದ್ದಾರೆ ಅವರ ಪತ್ನಿ ಜೊತೆ. ಇನ್ನು ಈ ಒಂದು ಪೂಜಾ ಕೈಂಕರ್ಯದ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಪ್ರತಿಂಗಿರಾ ದೇವಾಲಯದ ಅರ್ಚಕರಾಗಿರೋ ಅಂತ ಶರತ್ ಗೌರೀಶ್ ಅವರು ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶರತ್ ಗೌರೀಶ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಪ್ರತಿಂಗಿರಾ ದೇವಿ ದೇವಾಲಯದಲ್ಲಿ ತಾವು ಅರ್ಚಕರಾಗಿದ್ದೀರಿ. ಇವತ್ತು ಅಷ್ಟಮಿ ತಿಥಿ, ಫಾಲ್ಗುಣ ಮಾಸದ ಶಿಶಿರ ಋತುವಿನ ಅಷ್ಟಮಿ ತಿಥಿ, ಕೃಷ್ಣ ಪಕ್ಷದ್ದು. ಇನ್ನು ಕರೆ ಕಟ್ಟಾಗಿದೆ. ಇವತ್ತು ದರ್ಶನ್ ಅವರು ಕಣ್ಣೂರಿನ ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನದಲ್ಲಿ ಕುಟುಂಬ ಸಮೇತ ಭೇಟಿಯನ್ನ ಕೊಟ್ಟು ಈಗ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಶತ್ರು ಸಂಹಾರ ಯಾಗ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.